ಮಳೆಯ ಕೊರತೆಯಿಂದ ಚಳ್ಳಕೆರೆ ತಾಲೂಕಿನಲ್ಲಿ ಅಂತರ್ಜಲ ಮಟ್ಟ ತೀವ್ರವಾಗಿ ಕುಸಿದಿರುವ ಹಿನ್ನೆಲೆಯಲ್ಲಿ ಜನ ಹಾಗೂ ಜಾನುವಾರುಗಳ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ತಾಲೂಕು ಕಚೇರಿ ಸಭಾಂಗಣದಲ್ಲಿ ಮೀರಸಾಬಿಹಳ್ಳಿ ಗ್ರಾಮದ ಕೆರೆ ಅಚ್ಚುಕಟ್ಟು ಪ್ರದೇಶದ ರೈತರೊಂದಿಗೆ ನಡೆದ ಸಭೆಯಲ್ಲಿ ಶಾಸಕ ಟಿ. ರಘುಮೂರ್ತಿ ಮಾತನಾಡಿ, ರಾಣಿಕೆರೆಯಿಂದ 1 ಅಡಿ ನೀರನ್ನು ಹರಿಸಿ ಮಾರ್ಗ ಮಧ್ಯದ ಚೆಕ್ ಡ್ಯಾಂಗಳನ್ನು ತುಂಬಿಸಲಾಗುವುದು ಎಂದು ತಿಳಿಸಿದರು. ಈ ಕಾರ್ಯಕ್ಕೆ ಎಲ್ಲ ರೈತರು ಮತ್ತು ಸಾರ್ವಜನಿಕರು ಸಹಕರಿಸುವಂತೆ ಮನವಿ ಮಾಡಿದರು. ಕೆರೆ ನೀರು ಬಿಡುವ ವಿಚಾರವಾಗಿ ರೈತರಲ್ಲಿ ಪರ ಹಾಗೂ ವಿರೋಧದ ಅಭಿಪ್ರಾಯಗಳು ವ್ಯಕ್ತವಾದರೂ ಶಾಸಕರು ಎಲ್ಲರ ಮನವೊಲಿಸಿ ಚೆಕ್ ಡ್ಯಾಂಗಳಿಗೆ ನೀರು ತುಂಬಿಸುವ ಬಗ್ಗೆ ಒಮ್ಮತ ಮೂಡಿಸುವಲ್ಲಿ ಯಶಸ್ವಿಯಾದರು. ನೀರು ಹರಿಸುವ ಮೊದಲು ಯಾವುದೇ ರೀತಿಯ ವ್ಯರ್ಥವಾಗದಂತೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು. ತಜ್ಞರ ತಂಡದೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿ ಕ್ರಮವಹಿಸುವಂತೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಶಾಸಕ ಟಿ. ರಘುಮೂರ್ತಿ ಸೂಚನೆ ನೀಡಿದರು. ಸಭೆಯಲ್ಲಿ ಉಪವಿಭಾಗಾಧಿಕಾರಿ ಕಾಂತರಾಜ್, ತಹಶೀಲ್ದಾರ್ ರೆಹಾನ್ ಪಾಷಾ, ಠಾಣಾಧಿಕಾರಿ ಕೆ. ಕುಮಾರ್, ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಹಾಗೂ ಕೆರೆ ಸುತ್ತಮುತ್ತಲಿನ ಗ್ರಾಮಗಳ ರೈತರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಚಳ್ಳಕೆರೆ ತಾಲೂಕು ಮೀರಸಾಬಿಹಳ್ಳಿ ಗ್ರಾಮದ ರಾಣಿಕೆರೆ ನೀರನ್ನು ಗಡಿಯಾರದ ಚೆಕ್ ಡ್ಯಾಂಗೆ ನೀರನ್ನು ಹರಿಸುವ ಬಗ್ಗೆ ಅಂತ ಹೇಳಿದಾಗ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಚಳ್ಳಕೆರೆ ತಾಲೂಕು ಮೀರಸಾಬಿಹಳ್ಳಿ ಗ್ರಾಮದ ರಾಣಿಕೆರೆಯ ವಿವೇಕವನ್ನು ಮತ್ತು ಪೂರ್ಣದಲ್ಲಿ ಅಂದರೆ ನಾವು ರಾಣಿಕೆರೆಯಿಂದ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಲುವಾಗಿ ಕೋಡಿಹಳ್ಳ ಅಂತಾರೆ, ಅದನ್ನ ಕೋಡಿಹಳ್ಳಿಯಲ್ಲಿ ನೀರನ್ನು ಹರಿಸಲು ಮನವಿಯನ್ನು ನೀಡಿದ್ದು, ಅದರಂತೆ ಸದರಿ ಕೆರೆಯು ಸಣ್ಣ ನೀರಾವರಿ ವ್ಯಾಪ್ತಿಗೆ ಸೇರಿದ್ದು ಕೆರೆಯ ಏರಿಯ ಉದ್ದ 960 ಮೀಟರ್, ಕೆರೆಯ ವಿಸ್ತೀರ್ಣ 582.76 ಹೆಕ್ಟೇರ್, ಸಂಗ್ರಹಣಾ ಸಾಮರ್ಥ್ಯ 503 MCFD ಇದ್ದು 24 ಅಡಿ ಆಳದವರೆಗೆ ನೀರು ಸಂಗ್ರಹವಾಗುತ್ತದೆ. ಅಂದ್ರೆ ಕೆಪಾಸಿಟಿ ಆಯ್ತಾ. ಫುಲ್ ಟ್ಯಾಂಕ್ ಲೆವೆಲ್ ಅದಿರೋದು, ಫುಲ್ ಟ್ಯಾಂಕ್ ಲೆವೆಲ್ 24 ಅಡಿ ಇರುತ್ತೆ ಆಯ್ತಾ. ಅದಕ್ಕೆ ಯಾವ್ಯಾವ ಹಳ್ಳಿಗಳು ಏರ್ಪಡಿಸಿರ್ತವೆ? ಮೀರಸಾಬಿಹಳ್ಳಿ, ಕರಿಕೆರೆ, ವಿಠಲಕುಂಟೆ, ವಿಶ್ವೇಶ್ವರಪುರ, ರಂಗೇನಹಳ್ಳಿ ಗ್ರಾಮಗಳ ಜಮೀನುಗಳಲ್ಲಿ 891 ಹೆಕ್ಟೇರ್ ಅಷ್ಟು ಅಚ್ಚುಕಟ್ಟ ಪ್ರದೇಶವನ್ನು ಹೊಂದಿರುತ್ತದೆ. ಸದರಿ ಕೆರೆಯು 2 ತೂಗು ಮತ್ತು 2 ಕಾಲುಗಳನ್ನು ಹೊಂದಿದ್ದು ಎಡದಂಡೆ ಕಾಲುವೆಯಿಂದ 7.4 ಕಿಲೋಮೀಟರ್ ಯಾವವರೆಗೂ ಬರುತ್ತಿದೋ ಕಿಲೋಮೀಟರ್ ಮತ್ತು ಬಲದಂಡೆ ಉದ್ದ 8.8 ಇಷ್ಟು ಇದು ಇಷ್ಟೇ. ಅದಕ್ಕೆ ನಿಮ್ಮ ಹಳ್ಳಿ ಯಾಕೆ ಬಂದಿಲ್ಲ ಅಂದ್ರೆ ಇಷ್ಟಕ್ಕೆ ಅವರು ಅಚ್ಚುಕಟ್ಟು ಪ್ರದೇಶ ಮತ್ತೆ ಇಷ್ಟು ಏನಂತ ಹೇಳಿದ್ದಾರೆ. ನೆಕ್ಸ್ಟ್, ಪ್ರಸ್ತುತ ಸದರಿ ಕೆರೆಯಲ್ಲಿ ನೀರಿನ ಮಟ್ಟ 17 ಅಡಿ ಇದೆ ವರೆಗೆ ಇರುತ್ತದೆ. ಅಂದ್ರೆ ಸರಿಸುಮಾರು 35%, 140 ಮೈನಸ್ 150 ಎಸಿ 140ರಿಂದ ಅಂದಾಜು ಯಾಕೋ MIR ಲೆಕ್ಕ ಹಾಕಿದ್ದಾರೆ. 140ರಿಂದ 150 MCFD ನೀರಿನ ಸಂಗ್ರಹಣೆ. ಯಾಕಂದ್ರೆ ಟೋಟಲ್ ಇರೋದು 503, ಅದರಲ್ಲಿ ಈಗಿರ್ತಕ್ಕಂಥ ನೀರು 17 ಅಡಿ, 24 ಅಡಿ ಇದ್ರೆ 503 MCFD ಇರ್ತದೆ. ಈಗ 17 ಅಡಿ ಇರೋದ್ರಿಂದ ಈಗಿರ್ತಕ್ಕಂಥ 140ರಿಂದ 150 MCFD ಅಂದಾಜು ಮಾಡಿದ್ದಾರೆ. ಪ್ರಸಕ್ತ ಸಾಲಿನಲ್ಲಿ ಆಮೇಲೆ ಡೆಡ್ ಸ್ಟೋರೇಜ್ 40ರಿಂದ 50 ಅಡಿ MCFD, ಬರೀ 6. ಅಲ್ಲೆಲ್ಲ ಚೆಕ್ ಡ್ಯಾಮ್ ಕಟ್ಟಿದಲ್ಲ, ಇವೆಲ್ಲ ಹೋಗೋದಷ್ಟು 6. ಹಾಗೂ ನೀರು ಹರಿಯುವ ಸಮಯದಲ್ಲಿ ಎವಾಪರೇಷನ್ ಲಾಸ್ ಅಂದ್ರೆ ಇದಾಗುತ್ತಲ್ಲ ಮೇಲಕ್ಕೆ, ಎವಾಪರೇಷನ್ ಲಾಸ್ ಅಂತಾರೆ. ಟ್ರಾನ್ಸ್ಪೋರ್ಟೇಷನ್ ಲಾಸ್ ಅಂದ್ರೆ ಹರಿಯದ ಸಂದರ್ಭದಲ್ಲಿ ವೇಸ್ಟೇಜ್ ಆಗ್ತದೆ ಅದು. ಇನ್ಫಿಲ್ಟ್ರೇಷನ್ ಲಾಸ್, ಕೆಳಗೆ ಹೋಗುತ್ತದೆ ನೀರು ಹರಿಯದ ಸಂದರ್ಭದಲ್ಲಿ. ಅದೆಲ್ಲ ಸೇರಿ 6 + 4 ಎಲ್ಲ ಸೇರಿ 10 MCFD ಪ್ರಮಾಣದ ನೀರಿನ ಅವಶ್ಯಕತೆ ಇದೆ ಅಂತ ವಿಷಯವನ್ನು ಉಲ್ಲೇಖ 1ರಲ್ಲಿ ಕಾರ್ಯಪಾಲಕವೇ ಎಂದು ಇವರು ಅರ್ಜಿ ಕೊಟ್ಟಿದ್ದಾರೆ DC ಅವರು. ಅದರ ಪ್ರಕಾರ ಆದೇಶ DC ಅವರು ಪ್ರಸ್ತಾವನೆ ವಿವರಿಸಿದಂತೆ ಚಳ್ಳಕೆರೆ ತಾಲೂಕು ಮೀರಸಾಬಿಹಳ್ಳಿ ಗ್ರಾಮದ ರಾಣಿಕೆರೆ ಕೆರೆಯಿಂದ ಜಲಜಾನುವಾರುಗಳಿಗೆ ಕುಡಿಯುವ ನೀರಿನ ಸಲುವಾಗಿ ಕೋಡಿಹಳ್ಳಿಗೆ ನೀರನ್ನು ಹರಿಸಲು
evaporation loss, transportation loss, implementation loss ಸೇರಿಕೊಂಡು ಅದ್ದೂರಿ ಸೇಫ್ಟಿ ಪ್ರಮಾಣದ ನೀರನ್ನು ತೂಬಿನ ಮುಖಾಂತರ ಕೋಡಿಗಳಿಗೆ ನಡೆಸಿ ವೀರಸರಹಳ್ಳಿ, ರಾಣಿಕೆರೆ ಕೊಡಗಳಿಗೆ, ಮುತ್ತುಗುಂಟೆ, ಕರಿಕೆರೆ, ವಿಶ್ವೇಶ್ವರ ಗ್ರಾಮಗಳ ಹತ್ತಿರ ನಿರ್ಮಾಣ ಮಾಡಿರುವ ಒಟ್ಟು 4 ಚೆಕ್ ಡ್ಯಾಮ್ಗಳನ್ನು ತುಂಬಿಸಲಾಗಿದೆ. 4 ಅಂತಂದ್ರೆ 4 ಸೇರಿ 6 ಸೇರಿ ಒಟ್ಟು ಏನು ಗೊತ್ತಾ? ಆಮೇಲೆ ಈಗ 10 ಎಮ್ಸಿ ಇರ್ತಲ್ಲಪ್ಪ, ಅದನ್ನ ಮೆಜರ್ ಮಾಡಕ್ಕೆ ಏನಿದೆ ಅಂತ ಆ ಥರ ಗೇಜಿಗೆ ಸರ್ ನಾವು ಕಾಂಟೂರ್ ಮ್ಯಾಪಿಂದ ನಾವು ಅಡಿ ಮೇಲೆ ಓಕೆ. ಅಡಿಯಲ್ಲಿ ನೀರು ಎಷ್ಟು ಈ ಕೆಳಗಡೆ ಹೋಗ್ತಾ ಹೋಗ್ತಾ ಕಡಿಮೆ ಆಗುತ್ತೆ ಸರ್. ಈಗ ಅರ್ಧ ಅಡಿ ಹೋಗ್ಬಿಟ್ಟಿದೆ ಸರ್. ಆ ಅರ್ಧ ಅಡಿಗೆ ಸುಮಾರಾಗಿ 7 ಎಮ್ಸಿ. ನಮಗೂ ಇಲ್ಲಿ ಬಂತಲ್ಲ, ಅವಾಗ ಇದೇ ಬಂದಿರ್ತಾನೆ ಪಾಯಿಂಟ್ ಟು ಪಾಯಿಂಟ್ ಮುಗಿದಂತೆ ಮಾಡಿದ್ರಲ್ಲಿ ನಾವು ನಮ್ಮ ಬಾರ್ಡ್ರಿಂದ ಬಂದ್ಮೇಲೆ ಲೆಕ್ಕ ಅಂತೇಳಿ ನಾವು ಮಾಡ್ಕೊಂಡಿದ್ವಲ್ವಾ. ಅದೇ ತರ ಅವ್ರಿಗೆ ಏನಾದ್ರೆ 10 ಇತ್ತು ಜಾಸ್ತಿ ಹೋಯ್ತು ಅಂತ ಹೇಳುದು ಅದು ಇದು ಆಗ್ಬಾರ್ದು. ಕರೆಕ್ಟಾಗಿ ಲೆಕ್ಕ ಕರೆಕ್ಟ್ ಇರಬೇಕು. ಅಕಸ್ಮಾತ್ ಈ ಲೆಕ್ಕ ಕರೆಕ್ಟ್ ಆಗಿಲ್ಲ ಅಂತ ತಿಳ್ಕೊಂಡ್ರೆ ಸ್ವಲ್ಪ ದೂರ ಹೋಯ್ತು, 10 ಅಂದ್ರೂ ಆಗೋದೆಲ್ಲ ಹೋಯ್ತು ಅಂತ ಹೇಳ್ಬಿಟ್ಟು ಆತಂಕ ಬರಬಾರ್ದು. ಲೆಕ್ಕ ಹಾಕಿದ್ದೀರಾ? ಒಂದು ಗಡಿ ಅಂತ ಹೇಳಿದ್ರು, 17 ಅಡಿ ಇದ್ದಾಗ 1 ಅಡಿ ಬೇಕಾಗಿತ್ತು. ಈಗ 16 ಆಗಿದೆ, 1.25 ಅಡಿ ಬೇಕಾಗುತ್ತೆ ಸರ್. ಎಲ್ಲ ಪ್ರೊಸೀಡಿಂಗ್ಸ್ ರೆಕಾರ್ಡ್ ಮಾಡಿ. ಏನಿಲ್ಲ ಸರ್, ನೀವು ಮೊನ್ನೆ ಈಗ ನಮ್ಮ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದಾಗ ಕೆರೆಗೆ ಬಂದಿದ್ರ, ಅದಕ್ಕಿಂತ ಮೊದಲು ಈ ನಾವು ಒಂದು ಡಿಪಾರ್ಟ್ಮೆಂಟ್ ಮುಖಾಂತರ ಇದೇ ಕುಮಾರ್ ಸರ್ ಸರ್ಕಲ್ ಇನ್ಸ್ಪೆಕ್ಟರ್ ಗಮನಕ್ಕೆ ತಂದು ಅದು ಲೂಸ್ ಆಗಿದೆ, ಅದು ನೀರು ಬಹಳ ಹೋಗ್ತಿದಾವೆ, ಸುಮಾರು 4-5 ಪಂಪ್ ಸೆಟ್ ನೀರು ಹೋಗ್ತಲೇ ಇದಾವೆ, ಯಾಕೆ ಅವ್ರಿಗೂ ಅನುಕೂಲ ಆದಂಗಲ್ಲ, ಈ ಕಡೆ ಮೇಲ್ಭಾಗದಕ್ಕೂ ಅನುಕೂಲ ಆಗ್ದಂಗಲ್ಲ ಅಂತ ಹೇಳ್ಬಿಟ್ಟು ಅವನ್ನ ನಮ್ಮ ಇನ್ಸ್ಪೆಕ್ಟರ್ ಗಮನಕ್ಕೆ ತಂದು ಅದನ್ನ ನಿಲ್ಸಂತ ಕಾರ್ಯಕ್ರಮ ಮಾಡಿದ್ವಿ. ಆ ಸಂದರ್ಭದಲ್ಲಿ ಆ ಒಳ್ಳು 21-22 ವರ್ಷದ ಮ್ಯಾಗಡೆ ಆಗಿರ್ತಕ್ಕಂಥ ವಿಚಾರ ಅದು ನಮ್ಮ ಗಮನಕ್ಕೆ ಬಂದದ್ದು. ಅದನ್ನ ಎತ್ತಂತ ಸಂದರ್ಭದಲ್ಲಿ ಅದೇನಾದ್ರೂ ಎಡವಟ್ಟ ಆದ್ರೆ ಅದನ್ನ ನಿಲ್ಸ್ತಕ್ಕಂಥ ಎಲ್ಲ ತರವಾದ ಬಂದೋಬಸ್ತ್ ಅನ್ನ ಮಾಡಿದ್ರೆ ಈಗ ಹೋಗ್ತಕ್ಕಂಥ 1 ಅಡಿ 1 ಅಡಿ ನೀರು ಬಿಟ್ಟು ಹೆಚ್ಚಿದಾಗಿ ಸುಮ್ಮನೆ ಅವ್ರಿಗೂ ಆ ತುಂಬಿ ಮುಂದಕ್ಕೆ ಹೆಚ್ಚಾಗಿ ಕಡಿಮೆ ಹೋಗಂತ ಕೆಲಸಗಳು ಆಗ್ಬಾರ್ದು ಅಂತಕ್ಕಂಥದನ್ನ ಇವತ್ತಿನ ಸರಿಯಾಗಿದೆ. ಅದು ತಕ್ಕಂಥವ್ರೆಲ್ಲ ಮಾಡ್ಕೊಂಡಿದ್ದಾರೆ, ಸ್ಯಾಂಡ್ ಬ್ಯಾಗ್ ಹಾಕ್ತಾರೆ, ಬರ್ಡ್ ಮೇಲೆ ಇಲ್ಲ ಅವ್ರಿಗೆ ಒಂದೇ ಒಂದು ಬರ್ಡ್ ಉಪಯೋಗಿಸ್ತಾರೆ. ಅದ್ರ ಜೊತೆಗೆ ಸ್ಯಾಂಡ್ ಬ್ಯಾಗ್ಸ್ ನಿಲ್ಲಿಸಿ 6, 7, 8 ಬಂದ ತಕ್ಷಣ ಮಾಡಕ್ಕೆ ಶುರು ಮಾಡ್ತಾರೆ. ಆ ಥರ ಮಾಡ್ತಾರೆ ಅಷ್ಟೊಂದು ಮಾಡಿದ್ದ ಅಷ್ಟೇ.